ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಸರ್ಕಾರದ ಕಡೆಯಿಂದ ಸೆಂಟ್ರಲ್ ಐಡಿಯನ್ನು ಕಡ್ಡಾಯ ಮಾಡಿರ್ತಾರೆ ರೈತರಿಗೆ. ಸೊ ಯಾವ ರೀತಿ ಅದನ್ನ ನಾವು KYC ಕಂಪ್ಲೀಟ್ ಮಾಡೋದು, ಅಥವಾ ಯಾವ ರೀತಿ ಅದಕ್ಕೆ ಅಪ್ಲಿಕೇಶನ್ ಹಾಕೋದು, ಅಥವಾ ಹೊಸ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗ PM ಕಿಸಾನ್ ಏನು ಹಣ ಬರಬೇಕಾದ್ರೆ ಆಯ್ತು, ಅಥವಾ ರೈತರು ಯಾವುದೇ ರೀತಿ ಸಹಾಯಧನ ಪಡೆಯೋದಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಈಗ ಸೆಂಟ್ರಲ್ ಐಡಿಯನ್ನ ಗೌರ್ಮೆಂಟ್ ಅವರು ಕಡ್ಡಾಯ ಮಾಡಿರ್ತಾರೆ. ಸೊ ಸೆಂಟ್ರಲ್ ಐಡಿ ಮುಖಾಂತರ ನೀವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ KYC ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಸೆಂಟ್ರಲ್ ಐಡಿಯನ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿ ಈ ಸೆಂಟ್ರಲ್ ಐಡಿಗೆ ಅಪ್ಲೈ ಮಾಡೋದು, ಅಥವಾ ಸೆಂಟ್ರಲ್ ಐಡಿನ KYC ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನು ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಸೆಂಟ್ರಲ್ ಐಡಿ ಲಾಗಿನ್ ಆಗೋದು, ಅಥವಾ FID ಲಾಗಿನ್ ಆಗೋದು, ಅಥವಾ KYC ಏನು ನೀವು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಅಥವಾ ಯಾವ ರೀತಿ ಮೊಬೈಲ್ ನಂಬರ್ ನಿಮ್ಮ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಏನು ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಇರುತ್ತಲ್ಲ, ಬ್ರೌಸರ್ ಅಪ್ಲಿಕೇಶನ್, ಸೊ ಅದನ್ನ ಓಪನ್ ಮಾಡ್ಕೊಂಡು ನೀವು ಇಲ್ಲಿ FID ಅಂತ ಸರ್ಚ್ ಮಾಡ್ಬೋದಾಗಿರುತ್ತೆ. ಸೊ ಅಥವಾ ನೀವು ಫ್ರೂಟ್ ಅಂತ ಬರುತ್ತೆ, ನಿಮಗೆ ಫ್ರೂಟ್ ID ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಸಿಟಿಜನ್ಸ್ ಲಾಗಿನ್ ಅಂತ ಇದೆ, ಇನ್ನೊಂದು ಫ್ರೂಟ್ಸ್ ಏನು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ. ಸೊ ಈ ರೀತಿಯಾಗಿ ಎರಡು ಆಪ್ಷನ್ ಬರ್ತವೆ. ನೀವು ಎರಡರಲ್ಲಿ ಯಾವ್ದು ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಮ್ ಪೇಜ್ಗೆ ಬರುತ್ತೆ. ಸೊ ಈ ಹೋಮ್ ಪೇಜ್ ಅಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆಗೆ ಎರಡು ಆಪ್ಷನ್ ಕಾಣಿಸ್ತಾ ಇದೆ. ಒಂದು ಲಾಗಿನ್ ಆಪ್ಷನ್ ಮತ್ತು ಇನ್ನೊಂದು ಸಿಟಿಜನ್ ಲಾಗಿನ್. ಇದು ಲಾಗಿನ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಏನು ಆಫೀಸರ್ಸ್ ಇರ್ತಾರಲ್ಲ ಫ್ರೂಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸೊ ಅವ್ರದ್ದಾಗಿರುತ್ತೆ. ಸೊ ನೀವು ಏನಾದ್ರು ನಿಮ್ದು ಸ್ವಂತ ನೀವು ಚೆಕ್ ಮಾಡ್ಕೋಬೇಕಾದ್ರೆ ನೀವು ಸಿಟಿಜನ್ಸ್ ಲಾಗಿನ್ಗೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸಿಟಿಜನ್ಸ್ ಲಾಗಿನ್ಗೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಲ್ರೆಡಿ FID ಫ್ರೂಟ್ಸ್ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಿದ್ರೆ, ನಿಮ್ಮ ಜಮೀನಿನ FID ಇದ್ರೆ, ಸೊ ನೀವು ಡೈರೆಕ್ಟ್ ಆಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಲಾಗಿನ್ ಆಗ್ಬೋದಾಗಿರುತ್ತೆ. ನೀವು ಹೊಸದಾಗಿ ಈಗ ಅಪ್ಲಿಕೇಶನ್ ಹಾಕ್ಬೇಕು, ಅಥವಾ ಹೊಸ ಜಮೀನನ್ನ ರಿಜಿಸ್ಟರ್ ಮಾಡಬೇಕು ಅನ್ನೋದಾದ್ರೆ, ಸೊ ನೀವು ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಏನಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ಸೊ ಈ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು, ಸೊ ನೀವು ನೆಕ್ಸ್ಟ್ OTP ಮುಖಾಂತರ ಆಯ್ತು, ಅಥವಾ ಫೇಸ್ ಕ್ಯಾಪ್ಚರ್ ಮುಖಾಂತರ ಆಯ್ತು, ಅಥವಾ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮುಖಾಂತರ ಆಯ್ತು, ನೀವು ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ನಾವೀಗ OTP ಇಂದ ಮುಂದುವರೋದಾದ್ರೆ, OTP ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ನಂತರ ನಿಮ್ಮ ನೇಮ್ ಮತ್ತು ಮೊಬೈಲ್ ನಂಬರ್ ಇಲ್ಲಿ ಫೆಚ್ ಆಗುತ್ತೆ. ಸೊ ಕರೆಕ್ಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಮ್ಮೆಟ್ಟು ಕ್ಲೀನ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ನಂತರ ನಿಮ್ದೇನಾದ್ರೂ ಇಮೇಲ್ ID ಇದ್ರೆ, ಸೊ ನೀವು ಇಮೇಲ್ ID ಕೂಡ ಇಲ್ಲಿ ಎಂಟರ್ ಮಾಡ್ಬೋದಾಗಿರುತ್ತೆ. ಸೊ ಎಂಟರ್ ಮಾಡಿ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು OTP ಹೋಗಿದೆ ಅಂತ ಒಂದು ಪಾಪಪ್ ಆಗುತ್ತೆ ಮೆಸೇಜ್. ಸೊ ಇದಕ್ಕೆ ಓಕೆ ಕ್ಲಿಕ್ ಮಾಡಿ OTP ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನೋ ಹೊಸ ರಿಜಿಸ್ಟ್ರೇಷನ್ ಅಂತ ಹೇಳಿದಲ್ಲ, ಸೊ ನೀವು ಪಾಸ್ವರ್ಡ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಅಂದ್ರೆ ನ್ಯೂ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ, ಮತ್ತು ಕನ್ಫರ್ಮೇಶನ್ಗೆ ಇನ್ನೊಂದ್ಸಲ ಅದೇ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಮತ್ತೆ ಲಾಗಿನ್ ಪೇಜ್ಗೆ ಬಂದು, ಏನ್ ನೀವು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನ ಕೊಟ್ಟಿರ್ತಾರಲ್ಲ, ಅದನ್ನ ಇಲ್ಲಿ ಎಂಟರ್ ಮಾಡಿ, ಈ ಕ್ಯಾಪ್ಚಾ ಕೋಡ್ ಏನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಲಾಗಿನ್ ವಿಂಡೋ ಓಪನ್ ಆಗುತ್ತೆ. ಈ ಲಾಗಿನ್ ವಿಂಡೋದಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ನೇಮ್ ಅನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಯಾರು ಫಾರ್ಮರ್ದು ರಿಜಿಸ್ಟರ್ ಮಾಡಿ ಲಾಗಿನ್ ಆಗಿರ್ತೀರೋ ಅವ್ರ ನೇಮ್ ಅನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಬಹಳಷ್ಟು ಆಪ್ಷನ್ಗಳಿವೆ. ಹೋಮ್ ಇದೆ, ರಿಜಿಸ್ಟ್ರೇಷನ್ ಇದೆ, ಅಪ್ಲಿಕೇಶನ್ ಅದು ರಿಟರ್ನ್ ಅಪ್ಲಿಕೇಶನ್ಸ್ ಇದೆ, ಮಾಡಿಫಿಕೇಶನ್ಸ್ ಇದೆ, ಮತ್ತೆ ಸರ್ಚ್ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ. ಸೊ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ನೀವು ಹೊಸದಾಗಿ ಏನಾದರೂ ಜಮೀನನ್ನ FIDಗೆ ಆ್ಯಡ್ ಮಾಡಬೇಕಾದ್ರೆ, ಸೊ ಈ ರಿಜಿಸ್ಟ್ರೇಷನ್ ಕಾಲಮ್ಗೆ ನೀವು ಎಂಟರ್ ಮಾಡಿ ಮಾಡ್ಬೋದಾಗಿರುತ್ತೆ. ಮತ್ತು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಏನಾದರೂ ಆಗಿದ್ರೆ ರಿಟರ್ನ್ ಅಪ್ಲಿಕೇಶನ್ ಅಲ್ಲಿ ಬಂದಿರುತ್ತೆ. ನಂತರ ನಿಮ್ಮ ಮಾಡಿಫಿಕೇಶನ್ ಅಂದ್ರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಬೋದಾಗಿರ್ಬೋದು, ಅಥವಾ ಮೊಬೈಲ್ ನಂಬರ್ ಏನು ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಇಮೇಲ್ ID ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ವಿಳಾಸವನ್ನ
ಚೇಂಜ್ ಮಾಡೋದಾಗಿರ್ಬೋದು ಅಥವಾ KYC ಅನ್ನ ಮಾಡೋದಾಗಿರ್ಬೋದು, ಈ ಎಲ್ಲಾ ಆಪ್ಷನ್ಗಳು ನಿಮಗೆ ಮಾಡಿಫಿಕೇಶನ್ ಅಲ್ಲಿ ಬರ್ತವೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ನಿಮಗೆ. ಮಾಡಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಮೊಬೈಲ್ ನಂಬರ್ ಅನ್ನು ನೀವು ಅಪ್ಡೇಟ್ ಮಾಡ್ಬೋದಾಗಿರ್ಬೋದು, ಮತ್ತು ಬ್ಯಾಂಕ್ ಡೀಟೇಲ್ಸ್ ಅನ್ನ ಇಲ್ಲಿ ನೋಡ್ಬೋದು ನೀವು, ಲ್ಯಾಂಡ್ ಟೈಪ್ ಅನ್ನು ನೋಡ್ಬೋದು, ಮತ್ತೆ ಕ್ಯಾಸ್ಟ್ ಅನ್ನು ನೋಡ್ಬೋದಾಗಿರುತ್ತೆ, ಫೋಟೋ, ಜೆಂಡರ್, ಇದೇ ರೀತಿ ಎಲ್ಲಾ ನಿಮ್ಮ ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲಾ ಡೀಟೇಲ್ಸ್ಗಳು ಇಲ್ಲಿ ಬರ್ತವೆ. ನಾವು ಈಗ ಮೊದಲನೇದಾಗಿ ಈ KYC ಅನ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಕೆಳಗಡೆ ಈ KYC ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ಆಧಾರ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ನ ಹಾಕೊಳ್ಳಿ, ಈ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು ನೀವು ನಂತರ OTP ಹಾಕಿ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ಬೋದು ಫಾರ್ಮರ್ ID ಅಂದ್ರೆ ನೀವೇನು FID ಅಂತ ಕೇಳ್ತಿರ್ತೀರಲ್ಲ, FID ಇಲ್ಲಿ ಫಾರ್ಮರ್ದು ಶೋ ಆಗ್ತಾ ಇರುತ್ತೆ, ಮತ್ತು ಫಾರ್ಮರ್ ನೇಮ್ ಕೂಡ ಶೋ ಆಗ್ತಾ ಇರುತ್ತೆ, ಮತ್ತೆ ಫಾರ್ಮರ್ ಫೋಟೋ ಆಗಿರ್ಬೋದು, ಮತ್ತೆ ಅಡ್ರೆಸ್ ಆಗಿರ್ಬೋದು, ಫಾದರ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತ್, ಸೊ ಈ ರೀತಿ ಎಲ್ಲಾ ಶೋ ಆಗ್ತದೆ. ಅದು ಏನಾದರೂ ಶೋ ಆಗಿರೋ ಡೀಟೇಲ್ಸ್ ಕರೆಕ್ಟ್ ಏನಾದರೂ ಇದ್ರೆ ಸೊ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು KYC ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ನಂತರ KYC ಮುಗಿದ್ಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ ಫಾರ್ಮರ್ ಕನ್ಸೆಂಟ್ ಅಂತ. ಸೊ ಈ ಆಪ್ಷನ್ ಕೂಡ ನೀವು ಈ ಸೈನ್ ಮುಖಾಂತರ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈ ಫಾರ್ಮರ್ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ರೈತ ಸಹಮತಿ ಪತ್ರ ಅಂತ ಬರುತ್ತೆ. ಸೊ ಈ ಚಿತ್ರವನ್ನ ಕ್ಲೀನಾಗಿ ಓದ್ಕೊಳ್ಳಿ, ಏನೇನೆಲ್ಲ ಇದರಲ್ಲಿ ಆಪ್ಷನ್ಗಳಿವೆ ಅಂತ ಎಲ್ಲ ನೋಡ್ಕೊಂಡು ಕೆಳಗಡೆ ಹಂಗ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಈ ಸೈನ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣ್ತಲ್ಲ, ಸೊ ಈ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಈ ಸೈನ್ ಅಂತ ಏನು ಆಪ್ಷನ್ ಕಾಣಿಸ್ತಾ ಇರ್ತೀಯಲ್ಲ, ಸೊ ಈ ಸೈನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ನಂತರ ಆ ಈ ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು OTP ಬರುತ್ತೆ ಆಧಾರ್ ಕಾರ್ಡ್ಗೆ. ಸೊ ಆ OTP ಎಂಟರ್ ಮಾಡಿ ನೀವು ಈ ಸೈನ್ ಅನ್ನ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ನಂತರ ನಾವು ಮುಂದಿನ ವಿಡಿಯೋದಲ್ಲಿ ಮೊಬೈಲ್ ನಂಬರ್ನ ಯಾವ ರೀತಿ ಲಿಂಕ್ ಮಾಡೋದು, ಅಥವಾ ಬೇರೆ ಮೊಬೈಲ್ ನಂಬರ್ನ ಯಾವ ರೀತಿ ಆ್ಯಡ್ ಮಾಡೋದು, ಅಥವಾ ವಿಳಾಸ ಅಪ್ಡೇಟ್ ಅನ್ನ ಯಾವ ರೀತಿ ಮಾಡೋದು, ನಂತರ ಹೊಸ ಜಮೀನನ್ನ ಸೇರಿಸುವುದು ಹೇಗೆ, ಮತ್ತು FID ಸಂಖ್ಯೆ ತಿಳಿಯುವುದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇನ್ನು ನಿಮ್ದು ಇದರಲ್ಲಿ ಯಾವ ಆಪ್ಷನ್ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಸಹ ವಿಡಿಯೋನ ಮಾಡ್ತೀನಿ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.